ಪ್ರಾಥಮಿಕ ಶಾಲೆ ಹಾಗೂ ಭಾರತ್ ಪೆಟ್ರೋಲಿಯಂ ಸಹಯೋಗದಲ್ಲಿ ಸೋಮೇಶ್ವರ ದೇವಸ್ಥಾನ ಟ್ರಸ್ಟ್ ಮತ್ತು ನಮ್ಮ ಸಂಘ ಸಂಸ್ಥೆಗಳು ಸೇರಿಕೊಂಡು ಸೋಮೇಶ್ವರ ಪುರಸಭೆ ವ್ಯಾಪ್ತಿಯ ಪಿರಿಬೈಲ್ ಬೀಚನ್ನು ಇವತ್ತು ಗಾಂಧಿ ಜಯಂತಿಯ ದಿನಾಚರಣೆ ಸ್ವಚ್ಛಗೊಳಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಪುರಸಭೆ ಅಧ್ಯಕ್ಷರು ಈಗಾಗಲೇ ಉದ್ಘಾಟನೆ ಮಾಡಿ ಕಾರ್ಯಕ್ರಮವನ್ನು ಉಪಾಧ್ಯಕ್ಷರು ಹಾಗೂ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳಿದ್ದಾರೆ, ಎಲ್ಲ ಸಿಬ್ಬಂದಿ ವರ್ಗದವರಿದ್ದಾರೆ ಹಾಗೂ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಯಶಸ್ವಿ ಆಗಲಿಕ್ಕೆ ಸಹಕರಿಸಿ ಎಲ್ಲರಿಗೂ ಈ ಮೂಲಕ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈಗ ಕಸ ಇವತ್ತು ఎక్కువ ಒಂದು ಆಂದೋಲನ ಮಾಡೋದಕ್ಕೆ ಮುಂಚೆ ಕಸ ಬೀಳದಾಗಿ ಏನಾದರೂ ವ್ಯವಸ್ಥೆ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಇದೊಂದು ಪ್ರೋಸೆಸ್ ಆಗ್ತಾನೇ ಇದೆ. ಆದರೂ ಜನರಿಗೆ ಎಲ್ಲಿ ತನಕ ಪೂರ್ತಿ ಮನವರಿಕೆ ಆಗ್ತದೆ ಅಲ್ಲಿ ತನಕ ಇದು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ಬೇರೆ ಬೇರೆ ಅವೇರ್ನೆಸ್ ಕೊಡ್ತಾ ಇದ್ದೇವೆ ಅಲ್ಲಿ. ಆದರೂ ಕೂಡ ಬೇರೆ ಬೇರೆ ಮೂಲಗಳಿಂದ ಬೇರೆ ಬೇರೆ ಊರಿಂದ ಜನ ಬರ್ತಾರೆ, ಬಂದು ಜನರು ಅರ್ಥ ಮಾಡಿಕೊಳ್ಳುವ ತನಕ ಇದು ಇಶ್ಯೂಗಳು ಹೀಗೆ ಇರ್ತದೆ ಅಂತ ಅನಿಸ್ತದೆ. ಜನರಲ್ಲಿ ಮನವರಿಕೆ ಆಗಬೇಕು. ಜನರು ಬಂದು ಬಿಸಾಡೋದು ಬೇರೆ ಎಲ್ಲ ನಾವು ಎಷ್ಟೋ ಸಲ ಇದು ಕ್ಲೀನ್ ಮಾಡಿದ್ರು ಕೂಡ ನೆಕ್ಸ್ಟ್ ಡೇ ಬಂದು ಆಗ್ತಾಯಿದೆ. ಒಂದು ದಿನಕ್ಕೆ ಸೀಮಿತ ಅಥವಾ ನಿರಂತರ ಆಗ್ತಾನೆ ಇದೆ. ಆದರೂ ಜನರು ಇವತ್ತು ಮಧ್ಯಾಹ್ನ ಸಂಜೆಗೆ ತುಂಬ ಬಂದು ಹಾಕ್ತಾರೆ. ನಾವು ಆದಷ್ಟು ಇಲ್ಲಿ ಬೋರ್ಡ್ ಹಾಕಿದ್ದೇವೆ, ಮಾಹಿತಿ ಕೊಟ್ಟಿದ್ದೇವೆ. ಏನು ಕೊಟ್ಟರು ಕೂಡ ಜನರು ಬೇರೆಲ್ಲ ನೋಡ್ಕೊಳ್ತಾರೆ. ಈ ಅವೇರ್ನೆಸ್ ಇಂಥದ್ದೆಲ್ಲ ಜಾಗೃತಿ ಮೂಡುವಂಥದ್ದು ಮಾಡ್ತಾ ಇಲ್ಲ. ಅದರಿಂದ ಸ್ವಲ್ಪ ಹಿನ್ನಡೆ ಆಗಿರ್ಬೋದು ಅಂತ. ಈಗ ಪುರಸಭೆ ಆಡಳಿತ ಮಂದಿ ಸದಸ್ಯರೆಲ್ಲ ಬಂದಿದ್ದಾರೆ. ಸದಸ್ಯರು ಇವತ್ತು ನಮ್ಮಲ್ಲಿ ಬಹುತೇಕ ಜನರು ಬಂದಿದ್ದರು, ಅಲ್ಲಿ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದರು. ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಆಫೀಸರ್ ಇವರು ಮಂಗಳೂರಿಂದ ಬಂದಿದ್ದಾರೆ. ಇವತ್ತು ಸ್ವಲ್ಪ ಸ್ವಚ್ಛತಾ ಅಭಿಯಾನ ಮಾಡ್ತಿದ್ದೇವೆ ನಾವು. ಸೊ ಅದರ ರಿಲೇಟೆಡ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಅಂತ ನಾವು ಈಗ ಬೀಚಿಗೆ ಬಂದಿದ್ದೇವೆ. ಬೀಚ್ ಸ್ವಚ್ಛೋತ್ಸವ ಮಾಡ್ತಿದ್ದೀವಿ ನಾವು BPCL ಕಡೆಯಿಂದ. ಸೊ ಇವರು ಸ್ವಲ್ಪ ಮಾತಾಡ್ತಾರೆ ಅದರ ಬಗ್ಗೆ. ಸರ್ ಪ್ಲೀಸ್. ಇವರ ಹೆಸರು ಭರತ್ ಅಂತ. Good morning all. I am Bharat. I am sales officer from Bharat Petroleum, Mangalore. So BPCL is celebrating the Swachhotsav from 17th September till 2nd October. So as part of Swachhotsav, we are doing multiple activities of cleanliness. So today we are here with beach cleaning, which is a very noble social cause. We want to keep our spots very clean. We want to create awareness to all people. We see regular beach comers here. So this will be one awareness so that they don't spoil our location. We should keep it pristine. So one awareness we are doing today with our channel partner, BPCL channel partner, Someshwara Fuel and Energy, located at here Someshwar. So thanks to them, they have arranged this beautiful event for Bharat Petroleum in association with us. Today we have tied up with local panchayat, schools, everyone. They come in good numbers to clean it. We started this activity from morning itself, from 6. So we have almost completed. So and I thank everyone for coming. And first we'll welcome this people. So Mr. You will welcome the people whoever has taken part. നിങ്ങൾ കൗൺസിലർ സലമ കുരിയർ ಒಟ್ಟಿಗೆ ಶಾಲೆಗಳ ಕಾಣಿ ಒಟ್ಟಿಗೆ ಅವ್ರು ನಮ್ಮ ಎನ್ವೈರನ್ಮೆಂಟ್ ಇಂಜಿನಿಯರ್ ಅವ್ರಿಗೆ ಕೊಡಬೇಕು. ಮೈನ್ ಅವ್ರಿಗೆ ಬೇಕು. ಪುನೀತ್ ಸರ್. ಹೆಲ್ತ್ ಇನ್ಸ್ಪೆಕ್ಟರ್ ಇದೆ ಲಿಲ್ಲಿ ಮೇಡಮ್, ಲಿಲ್ಲಿ ನಾಯರು. ಸೋಮೇಶ್ವರ ಪುರಸಭೆ ವ್ಯಾಪ್ತಿಯ ಪೆರಿಬೇಲ್ನ ಈ ಒಂದು ಕರಾವಳಿ ಪ್ರದೇಶದಲ್ಲಿ ನಾವು ಇವತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಭಾರತ್ ಪೆಟ್ರೋಲಿಯಂ ಅವರ ಸಿಬ್ಬಂದಿಗಳ ಒಂದು ನೇತೃತ್ವದಲ್ಲಿ ಹಾಗೂ ನಮ್ಮ ಸೋಮೇಶ್ವರ ಪುರಸಭೆ ಸಿಬ್ಬಂದಿಗಳು, ಪೌರ ಕಾರ್ಮಿಕರು, ಎಲ್ಲ ಅಧಿಕಾರಿಗಳು ಸೇರಿಕೊಂಡು ಇಲ್ಲಿ ಸ್ವಚ್ಛತೆಯನ್ನು ಬೆಳಗ್ಗೆಯಿಂದ ಮಾಡ್ತಾಯಿದ್ದೇವೆ. ಸೋಮೇಶ್ವರದ ದೇವಸ್ಥಾನ ಪಕ್ಕದಲ್ಲಿ ಕಳೆದ ವಾರದಿಂದ 10 ಹಲವಾರು ದಿನಗಳಿಂದ ಮಾಡ್ತಾಯಿದ್ದೇವೆ. ಈಗ ಪೆರಿಬೇಲನ್ನು ಮಾಡ್ತಾಯಿದ್ದೇವೆ. ಒಂದು ಹೇಳುವಂಥದ್ದು, ನಾವು ಸ್ವಚ್ಛತೆಯನ್ನು ಇಲ್ಲಿ ಕಸ ಹಾಕುವಂಥ ನಾವು ದಿನನಿತ್ಯ ಮಾಡ್ತಾ ಬರ್ತಾಯಿದ್ದೇವೆ. ಆದರೆ ಈ ನಮ್ಮ ದೇಶದಲ್ಲಿ ಪ್ರಮುಖ ಇರುವಂತಹ ಈ ಕರಾವಳಿ ಪ್ರದೇಶ, ಈ ಬೀಚ್ ಇದು ಸ್ವಚ್ಛತವಾಗಿ ಇರಬೇಕಾದ್ರೆ ಸಾರ್ವಜನಿಕರು ಕೂಡ ಹೆಚ್ಚಿನ ಸಹಕಾರವನ್ನು ಕೊಡಬೇಕು. ಎಲ್ಲೆಂದರಲ್ಲಿ ಕಸವನ್ನು ಬಿಸಾಡುವಂಥದ್ದು ಮಾಡಬಾರ್ದು. ನಾವು ಈವಾಗಲೇ ಇನ್ನು ಸ್ವಲ್ಪ ದಿನದಲ್ಲಿ
ಬೀಚಿನಲ್ಲಿ ಕಸವನ್ನು ಹಾಕುವಂಥ ತೊಟ್ಟಿಯನ್ನು ಇನ್ನು ಸ್ವಲ್ಪ ದಿನ ನಾವು ಹಾಕ್ತೇವೆ. ಆ ಕಸವನ್ನು ಅದೇ ತೊಟ್ಟಿಯಲ್ಲಿ ಹಾಕಿ ಈ ಬೀಚನ್ನು ಸ್ವಚ್ಛವಾಗಿಡಲಿ ತಾವೆಲ್ಲ ನಮಗೆ ಸಹಕಾರವನ್ನು ಕೊಡಬೇಕು. ಬೀಚ್ ಅನ್ನುವಂಥದ್ದು ಅತಿ ಹೆಚ್ಚು ಪ್ರವಾಸಿಗರು ಬರುವಂಥ ಈ ಒಂದು ತಾಣ, ಇದನ್ನು ಸ್ವಚ್ಛವಾಗಿಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಈ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತಹ ನಮ್ಮ ಭಾರತ್ ಪೆಟ್ರೋಲಿಯಂನ ಪ್ರಮುಖರು ಹಾಗೂ ಸಿಬ್ಬಂದಿಗಳೆಲ್ಲರಿಗೂ ನಮ್ಮ ಸೋಮೇಶ್ವರ ಪುರಸಭೆಯಿಂದ, ಅದೇ ರೀತಿ ನಮ್ಮ ಮೂರೂರು ಬೋವಿ ಸಮಾಜದ ಅಧ್ಯಕ್ಷರು ಕೂಡ ಇದ್ದಾರೆ, ಅವರು ಈ ಭಾಗದ ಇರುವಂಥವರು, ಅವರಿಗೂ ಕೂಡ ನಾವು ಪುರಸಭೆ ವತಿಯಿಂದ ಪ್ರೀತಿಯ ಧನ್ಯವಾದ ಅರ್ಪಿಸ್ತೇನೆ. ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ನಮ್ಮ ಸ್ವಚ್ಛ ಸೋಮೇಶ್ವರ, ಸ್ವಚ್ಛ ಈ ಬೀಚನ್ನು ಮಾಡುವಲ್ಲಿ ಸಹಕಾರ ಮಾಡಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನೆರೆದಿರುವಂಥ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಗಾಂಧಿ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ, ಅವರ ಕನಸೇನಿತ್ತು ಸ್ವಚ್ಛ ಭಾರತ ಆಗಬೇಕು ಅಂತೇಳಿ, ಅಂತಹ ಒಂದು ತತ್ವದ ನಿಟ್ಟಿನಲ್ಲಿ ನಾವು ಇವತ್ತು ಎಲ್ಲರೂ ಸ್ವಚ್ಛತೆಯ ಕಾರ್ಯಕ್ರಮಕ್ಕೆ ಸೇರಿದ್ದೇವೆ. ಹಾಗೆ ಈಗಾಗಲೇ ಕರಾವಳಿ ಪ್ರದೇಶದಲ್ಲಿ ಸ್ವಚ್ಛತೆಯನ್ನು ಕೂಡ ಮಾಡಿದ್ದೇವೆ. ಸೇರಿರುವಂಥ ಈ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ಎಲ್ಲರಿಗೂ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ನಗರದ ಸ್ವಚ್ಛತೆ ಆಗಬೇಕು ಅಂತಿದ್ರೆ ಇದು ಮಾನವನ ಮೂಲದಿಂದಲೇ ಬರಬೇಕು. ಇದು ಒಂದು ಅಥವಾ ಇಬ್ಬರಿಂದ ಆಗುವಂಥ ಕೆಲಸ ಅಲ್ಲ. ಎಲ್ಲರೂ ಅವರವರ ಮೂಲದಿಂದಲೇ ಸ್ವಚ್ಛತೆ ಅನ್ನುವಂತಹ ಒಂದು ನಿಟ್ಟನ್ನು, ಆ ತತ್ವವನ್ನು ಬೆಳೆಸಿಕೊಳ್ಬೇಕು ಅಂತ ಹೇಳ್ತಾ, ಮತ್ತೊಮ್ಮೆ ಸ್ವಚ್ಛತೆಗಾಗಿ ಶ್ರಮಿಸೋಣ ಅಂತ ಹೇಳ್ತಾ ಶುಭವನ್ನು ಹಾರೈಸ್ತೇನೆ. ಧನ್ಯವಾದಗಳು. ನನ್ನ ಹೆಸರು ಸ್ವಪ್ನ ಅಂತೇಳಿ, ನಾನು ಸೋಮೇಶ್ವರ ಪುರಸಭೆಯಲ್ಲಿ ಪೌರಕಾರ್ಮಿಕೆಯಾಗಿ ಹುದ್ದೆಯನ್ನು ನಿರ್ವಹಿಸ್ತಾ ಇದ್ದೇನೆ. ಹೆಮ್ಮೆಯಿಂದ ಹೇಳ್ತೀನಿ, ನಾನು ಒಬ್ಬಳು ಪೌರಕಾರ್ಮಿಕೆ ಅಂತೇಳಿ. ಅವಕಾಶಕ್ಕಾಗಿ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. Mahatma Gandhi secured freedom for Mother India. Now it is our duty to serve Mother India by keeping the country neat and clean. I take this pledge that I will remain committed towards cleanliness and devote time for this. I will devote 100 hours per year, that is 2 hours per week, to voluntarily work for cleanliness. I will neither litter, not let others litter. I will initiate the quest for cleanliness with myself, my family, my locality, my village, and my workplace. I believe that the countries of the world that appear clean are so because their citizens don't indulge in littering, nor do they allow it to happen. With this firm belief, I will propagate the message of Swachh Bharat Mission in villages and towns. I will encourage 100 other persons to take this pledge which I am taking today. I will endeavor to make them devote their 100 hours of cleanliness. I am confident that every step I take towards cleanliness will help in making my country clean. ಎಲ್ಲರಿಗೂ ನಮಸ್ಕಾರ. ನಾನು ಸೋಮೇಶ್ವರ ಫ್ಯೂಲ್ಸ್ ಆ್ಯಂಡ್ ಎನರ್ಜಿ ವತಿಯಿಂದ ಇಲ್ಲಿ ಸೋಮೇಶ್ವರ ಬೀಚಿಗೆ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ನಮ್ಮ BPCL ತಂಡದ ಎಲ್ಲ ಸದಸ್ಯರು ಇದರಲ್ಲಿ ಭಾಗವಹಿಸಿದ್ದಾರೆ, ಹಾಗೂ ಶಾಲಾ ಮಕ್ಕಳು ಕೂಡ ನಮ್ಮ ಜೊತೆ ಇಲ್ಲಿ ಸ್ವಚ್ಛತೆಯನ್ನು ಮಾಡುತ್ತಿದ್ದಾರೆ, ಹಾಗೂ ಪಂಚಾಯತ್ನ ಎಲ್ಲ ಸದಸ್ಯರು ಇಲ್ಲಿ ಭಾಗವಹಿಸಿದ್ದಾರೆ. ಹಾಗೆಯೇ ನಮ್ಮ ಈ ತಂಡ ಬೆಳಿಗ್ಗೆಯಿಂದ ಈ ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದೇವೆ. ಹಾಗೆ ನಾವು ನಮ್ಮ ಈ ಪರಿಸರವನ್ನು ಸ್ವಚ್ಛತೆಯಾಗಿ ಇಟ್ಕೊಳ್ಬೇಕು, ಅಲ್ಲದೆ ನಮ್ಮವರಿಗೂ ನಾವು ಈ ಸ್ವಚ್ಛತೆ ಬಗ್ಗೆಯನ್ನು ತಿಳಿಸಿಕೊಡಬೇಕೆಂದು ಈ ನಿಟ್ಟಿನಲ್ಲಿ ಇಲ್ಲಿ ಎಲ್ಲ ಸದಸ್ಯರು ಬಂದು ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಇಲ್ಲಿಗೆ ಆಗಮಿಸಿದ ಎಲ್ಲ ತಂಡದ ಸದಸ್ಯರಿಗೂ, ಮಕ್ಕಳಿಗೂ ಹಾಗೂ ಪಂಚಾಯತ್ನ ಸದಸ್ಯರಿಗೂ ಧನ್ಯವಾದ.